ಗೈಸ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿದ್ದೀವಿ ಪ್ಯಾಲೇಸ್ ಗ್ರೌಂಡಿನ ಗೇಟ್ ನಂಬರ್ 4ಗೆ. ಸೊ ಈ ಒಂದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಇವತ್ತು ಒಂದು ಬಿಸ್ನೆಸ್ ಎಕ್ಸ್ಪೋ ನಡೀತಾ ಇದ್ದಾರೆ. ಅಂದರೆ ಒಂದು FC ಬಿಸ್ನೆಸ್ ಎಕ್ಸ್ಪೋ ಅಂತ 2025 ಇವತ್ತು ನಡೀತಾ ಇದೆ. ಸೊ ಒಳಗಡೆ ಹೋಗ್ಬಿಟ್ಟು ನೋಡೋಣ ಏನೇನಿದೆ ಅಂತ. ತುಂಬ ಸ್ಟಾಲ್ಸ್ಗಳು ಬಂದಿರುತ್ತೆ ಇವತ್ತು. ಸೊ ಒಳಗೆ ಹೋಗಿ ನೋಡೋಣ ಏನೇನಿದೆ ಅಂತ. ಮೋಸ್ಟ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಬೇಕಂತ ಅನಿಸುತ್ತೆ. ರಿಜಿಸ್ಟರ್ ಮಾಡಬೇಕು. ಸೊ ರಿಜಿಸ್ಟ್ರೇಷನ್ ಡೆಸ್ಕಲ್ಲಿ ಇವಾಗ ರಿಜಿಸ್ಟರ್ ಮಾಡಿಸ್ಕೊಂಡು ಒಳಗೆ ಹೋಗ್ತಾ ಇದೀವಿ. ನಾನು ಏನು ತೊಗೊಂಡೆ ಅಂತ ನನಗೆ ಗೊತ್ತಿಲ್ಲ. ಹೌದಾ, ಟ್ರೈ ಮಾಡೋಣ. ಒಳಗಡೆ ಬಂದಿರೋದಕ್ಕೆ ವೆಲ್ಕಮ್ ಡ್ರಿಂಕ್ ಇದು ಟ್ರೈ ಮಾಡಿ. ಇವೆಲ್ಲ ಬಂದು ಎಲ್ಲ ತಿನ್ಕೊಂಡು ಹೋಗ್ಬಿಡೋದು ಅಷ್ಟೇನಾ? ಎಲ್ಲ ಬರೋದು, ಕುಡಿಯೋದು, ತಿನ್ನೋದು, ಹೋಗ್ತಾ ಇರೋದು. ಸುಸ್ತಾದರೆ ಮತ್ತೆ ತಿರ್ಗ ಬರೋದು, ಮಜ್ಜಿಗೆ ಕುಡಿಯೋದು, ಹೋಗೋದು. ನನ್ನ ಗಾಡಿ ಫುಲ್ ಟ್ಯಾಂಕ್ ಮಾಡ್ತೀನಿ ಬರೋಣ. ಇಂಟ್ರೆಸ್ಟಿಂಗ್ ಆಗಿ ನಾವು ನಿಮಗೆ ತೋರಿಸೋವಂಥದ್ದು ಇಲ್ಲೇನು ಕಾಣಿಸ್ತಾ ಇಲ್ಲ. ಮುಂದೆ ಹೋಗ್ತಾ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ರೆ ತೋರಿಸ್ತೀನಿ. ಎಲ್ಲ ಇಸ್ಕೊಂಡ ಏನು ಮಾಡ್ತೀವಿ ಈಚೆ ಹೋದ್ಮೇಲೆ? ನಾಲ್ಕು ಇಸ್ಕೊಂಬತ್ತೆ. ಎಲ್ಲರ ಹತ್ರ ನಾಲ್ಕು ಪಾಂಪ್ಲೆಟ್ ಇಸ್ಕೊಂತಾರೆ. ಈಚೆ ಹೋದ್ಮೇಲೆ ಗುಜರಿಗೆ ಹಾಕ್ತಾರೆ. ಎಲ್ಲ ಕಡೆ ಕಲೆಕ್ಷನ್ ಆಗುತ್ತೆ, ತುಕ್ಕಕ್ಕೆ ಹಾಕ್ಬೋದು. ಆರ್ ಯು ಸ್ಮೋಕರ್ ಅಂತ ಇಲ್ಲೇ ಇದೆಯಲ್ಲ? ಇಲ್ಲಪ್ಪ, ಇವನೇ ಸ್ಮೋಕರ್. ಏನು ಇಂಟ್ರೆಸ್ಟಿಂಗ್ ಏನು ಕಾಣಿಸ್ತಾ ಇಲ್ಲ ಅಲ್ವಾ? ಹೇಳಿ ಬ್ರೋ, ನಿಮ್ಮ ಕಂಪ್ನಿ ಬಗ್ಗೆ ಏನು ಹೇಳಿ ಬ್ರೋ. ಒಂದು ಕಂಪ್ನಿ ಇದು ಇಂಡಿಯಾ ಸ್ವಿಚರ್ಸ್ ಅಂತ, ಪವರ್ಡ್ ಬೈ BD ಎಲೆಕ್ಟ್ರಾನಿಕ್ಸ್. ನಮ್ಮ ಬಂದುಬಿಟ್ಟು ಕಂಪ್ನಿ ಬೊಮ್ಮನಹಳ್ಳಿಯಲ್ಲಿದೆ. ಫಸ್ಟ್ ನಾವು ಬಲ್ಬ್ ಹೊಡ್ರು ಮನೆಯಲ್ಲಿ ಆನ್ ಆಫ್ ಮಾಡ್ತೀವಿ. ಅದನ್ನ ನಾವು ರಿಪ್ಲೇಸ್ ಮಾಡಿ ರಿಮೋಟಲ್ಲಿ ಇದು ಮಾಡಿದ್ದೀವಿ. ರಿಮೋಟಲ್ಲಿ ನಾವು ಆನ್ ಆಫ್ ಮಾಡ್ಬೋದು. ಯಾಕಂದ್ರೆ ಮನೇಲಿ ಇವ್ರು ಇರ್ತಾರೆ, ಏಜ್ ಆದವ್ರು ಇರ್ತಾರೆ, ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ. ಆ ಥರ ನಾವು ಅವ್ರಿಗೆ ನಾವು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿ ಈ ಥರ ಯಾರಿಗೆ ಎದೊಳಕ್ಕಾಗಲ್ಲ, ಅಲ್ಲೇ ರಿಮೋಟಲ್ಲಿ ಕಂಟ್ರೋಲ್ ಮಾಡ್ಬೋದು. ಸೊ ಒಂದು ಹೊಸ ಟೆಕ್ನಾಲಜಿ ಬಂದಿದೆ. ಇನ್ನೊಂದು ಫ್ಯಾನ್ ರೆಗ್ಯುಲೇಟರ್. ಈ ಫ್ಯಾನ್ ರೆಗ್ಯುಲೇಟರ್ ನಾವು ರೆಗ್ಯುಲೇಟರ್ ಯೂಸ್ ಮಾಡ್ಕೊಂಡು ಸ್ಪೀಡ್ ವೇರಿಯೇಷನ್ ಮಾಡ್ತೀವಿ. ಇದಕ್ಕೆ ನಾವು ರಿಮೋಟು ಮತ್ತು ಟಚ್ ಎರಡು ಇಂಪ್ಲಿಮೆಂಟೇಷನ್ ಮಾಡಿ. ಓಕೆ. ನಾವು ರಿಮೋಟಲ್ಲೂ ಸ್ಪೀಡ್ ವೇರಿಯೇಷನ್ ಮಾಡ್ಬೋದು, ಟಚಲ್ಲೂ ವೇರಿಯೇಷನ್. ಮೊಬೈಲ್ ಅಪ್ಲಿಕೇಶನ್ ಇದೆ. ಇದಕ್ಕೂ ಸಪ್ರೇಟಾಗಿ ಬಲ್ಬ್ ಹೋಲ್ಡರ್ಗೆ ಮತ್ತು ಫ್ಯಾನ್ಗೆ ನೀವು ಆರಾಮ್ ಮನೆಯಲ್ಲಿ TV ರಿಮೋಟ್ ಇರುತ್ತಲ್ಲ, ಅದನ್ನೂ ಯೂಸ್ ಮಾಡ್ಕೊಂಡು ಆಪರೇಟ್. ಇದು 480 ಬಲ್ಬ್ ಹೋಲ್ಡರ್. 480 ರೂಪೀಸ್ ಅಷ್ಟೇ. 480 ರೂಪೀಸ್ ಮನೆಯ ರಿಮೋಟ್ಗಳೇ ಯೂಸ್ ಮಾಡ್ತಾರೆ. ಹಾಂ, ಮನೇಲಿ GST. ಮೊದಲನೇ ಸ್ಟಾಲ್ ವಿಸಿಟ್ ಮಾಡಿದ್ವಿ. ಒಂದು ಆ್ಯಕ್ಚುಲಿ ಒಂದು ಬಲ್ಬ್ದು ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಚೆನ್ನಾಗಿದೆಲ್ಲ ಅದು. ಲೈಕ್ ಹ್ಯಾಂಡಿಕ್ಯಾಪ್ಟೆಲ್ಲ ವರ್ಕೌಟ್ ಆಗುತ್ತೆ. ಹಾಂ, ನಮ್ಮಂಥ ಸೋಂಬೇರಿಗಳಿಗಿನ್ನ ಜಾಸ್ತಿ ವರ್ಕೌಟ್. ರಿಮೋಟ್ ಇಟ್ಕೊಂಡು ಅಲ್ಲೇ ಓದೋದು, ಲೈಟು ಅಲ್ಲೇ ಕೂತ್ಕೊಂಡು ರಿಮೋಟ್. ನಾವು TV ರಿಮೋಟ್ ನೋಡ್ತೀವಲ್ಲ, ಅದೇ ರಿಮೋಟಲ್ಲೇ ಓದೋದು, ಅದಲ್ಲೇ ಆನ್ ಆಗುತ್ತೆ, ಅದರಲ್ಲೇ ಆಫ್ ಮಾಡೋದು ಅಷ್ಟೇ. ಚೆನ್ನಾಗಿ ನೋಡೋಣ. ನೆಕ್ಸ್ಟ್ ಸ್ಟಾಲ್ ಇದನ್ನು ರಿಕ್ಲೈನರ್ ತಾನೇ ಇದು? ಹಾಂ, ಆರಾಮಾಗಿ ಬಾಡಿ ಮಸಾಜು, ಮಸ್ತಾಗಿ ಮಲ್ಕೊಂಬೋದು. ಈ ಥರ ಓಡಾಡಿ ಸುಸ್ತಾಗಿದೆ ನೋಡು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರೋಣ. ಅವ್ರೇನಾ ಸರ್? ಪ್ರಾಡಕ್ಟ್ ಹೇಳ್ತೀರಾ? ಸರಿ ಹೇಳ್ತೀರಾ? ಬಗ್ಗೆ ಹೇಳು ಅಂದರೆ ಪ್ರಾಡಕ್ಟ್ ಬಗ್ಗೆ ಹೇಳಿಲ್ಲ. ಆ್ಯಕ್ಚುಲಿ ನಮಗೆ ಪ್ರಾಡಕ್ಟ್ ಬೇಕಾಗಿರಲಿಲ್ಲ. ಅಲ್ಲ ಪಾಪ, ವರುಣ್ ಓಸಿ ಮಸಾಜ್ ಸಿಗುತ್ತೆ ಅಂತ ಹೋದ, ಚಾನ್ಸ್ ಮಿಸ್ ಆಗೋಯ್ತು. ಒಂದ್ಸಲ ನೋಡೋಣ ಹೆಂಗಿರುತ್ತೆ ಅದ್ರಲ್ಲಿ ಕುತ್ಕೊಂಡು ಅಂತ ಅಂದ್ಕೊಂಡೆ. ನೋಡಿದ್ರೆ ಅವರು ಇಲ್ಲ ಸರ್ ಆಗೋಯ್ತು ಹಾಗೆ ಹೀಗೆ ಅಂತ. ಅಲ್ಲ, ಅವ್ರಿಗೂ ಎಷ್ಟು ಅಂತ ಹೇಳ್ತಾರೆ, ಜನ ಬರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ. ಎಷ್ಟು ಜನಕ್ಕೆ ಅಂತ ಹೇಳ್ತಾರೆ ಅವರು. ಇದೆ, ವೆಕ್ಟರ್ಸ್ ಇದೆ, ಜೈನ್ ಕಂಪನಿ ಇದೆ. ಸ್ಕೆಚಸ್ ಬಂದು ವೆಯ್ಟ್ಲೆಸ್ಸು. ಈ ಸ್ಕೂಲ್ ಮಾಡೆಲ್ ಇದು. ಇವ್ರ ಕಂಪನಿ ಬಂದು ಡೀಲರ್ ಮತ್ತು ಡಿಸ್ಟ್ರಿಬ್ಯೂಷನ್ ಕಂಪನಿ. ವೆಯ್ಟ್ಲೆಸ್ ಚೆನ್ನಾಗಿದೆ. ಸೊ ಇವಾಗ ನೀವು ಪ್ರಾಡಕ್ಟ್ಸ್ ಬಂದು ಶೂಸು ಮತ್ತು ಈ ಥರ ಇಂಡಸ್ಟ್ರಿಯಲ್ ಶೂಸು ಮತ್ತು ಈ ಥರ ಸಿಲಿಂಡರ್ಸ್. ಓಕೆ, ಸಿ ಯು ಸೂನ್ ಗೈಸ್. ಸೊ ಗೈಸ್, ಇವಾಗ ನನ್ನ ಫ್ರೆಂಡ್ ಒಂದು ಸ್ಟಾಲ್ ಹಾಕ್ಕೊಂಡಿದ್ದಾರೆ ಇಲ್ಲಿ. ಸೊ ಅಲ್ಲಿ ತೋರಿಸೋಣ ಅಂತ ಬಂದಿದ್ದೀನಿ ಈಗ. ನಮ್ಮಲ್ಲಿ ನೀವು ನೋಡ್ತೀರಾ ಅಂತಂದರೆ ಲೈಕ್ ನಮ್ಮ ಬ್ರ್ಯಾಂಡ್ ನೇಮ್ ಬಂದು ಟೆಕ್ನಿಯೋ ಅಂತ ಹೇಳಿ ನೋಡ್ಬೋದು. ನಿಮಗೆ ರಿಫರ್ಬಿಶ್ ಲ್ಯಾಪ್ಟಾಪ್ಸ್ ಆಗಿರ್ಬೋದು ಮತ್ತು ಡೆಸ್ಕ್ಟಾಪ್ಸ್ ಆಗಿರ್ಬೋದು ವಿತ್ 1 year ವಾರಂಟಿ ಸಿಗುತ್ತೆ. ಎಲ್ಲ ನಿಮಗೆ CPUs ಎಲ್ಲ ಸಿಗುತ್ತೆ ನಿಮಗೆ. ವಿತ್ ಎಲ್ಲ ನಿಮಗೆ ಬಿಸ್ನೆಸ್ ಸೀರೀಸ್ ಲ್ಯಾಪ್ಟಾಪ್ ಸಿಗುತ್ತೆ ವಿತ್ 1 year ವಾರಂಟಿ. ಸ್ಟಾರ್ಟಿಂಗ್ ಫ್ರಮ್ ದ ರೇಂಜ್ ಆಫ್ 15,000 20,000 ನಿಮ್ಗೆ ಲ್ಯಾಪ್ಟಾಪ್ಸ್ ಎಲ್ಲ ಸಿಗುತ್ತೆ. ನೀವು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಡೈರೆಕ್ಟಾಗಿ ನೀವು ನಾಗರಬಾವಿಗೆ ಬರ್ಬೋದು. ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ನಾನು ಶೇರ್ ಮಾಡ್ತೀನಿ, ಬೇಕಾದರೆ ಯು ಕ್ಯಾನ್ ವಿಸಿಟ್. ನಿಮಗೆ 1 year ವಾರಂಟಿ ಇರುತ್ತೆ. ಲ್ಯಾಪ್ಟಾಪ್ಸ್ ಎಲ್ಲ ನಿಮ್ಗೆ ನೋಡ್ತೀರಾ ಅಂದರೆ ಡೆಲ್ಲಲ್ಲಿ ನಿಮ್ಗೆ ಲ್ಯಾಟಿಟ್ಯೂಡ್ ಸೀರೀಸ್ ಸಿಗುತ್ತೆ. ಎಲ್ಲ ಬಿಸ್ನೆಸ್ ಸೀರೀಸೇ ಸಿಗೋದು ನಿಮಗೆ. ದೆನ್ ಜೊತೆಯಲ್ಲಿ ಲೆನೋವೋ ಥಿಂಕ್ಪ್ಯಾಡ್ ಲೆನೋವೋದಲ್ಲಿ ನೋಡ್ತೀರಾ ಅಂತಂದರೆ ನಿಮಗೆ ಲೆನೋವೋ ಥಿಂಕ್ಪ್ಯಾಡ್ ಸೀರೀಸ್ ಬರುತ್ತೆ. ಇದೆಲ್ಲ ನಿಮ್ಗೆ ಲೆನೋವೋ ಥಿಂಕ್ಪ್ಯಾಡ್ ಸೀರೀಸ್ ಬರುತ್ತೆ. CCTVs ಕೂಡ ಅವೈಲೇಬಲ್ ಇದೆ ನಿಮಗೆ. CCTVs ಆಲ್ರೆಡಿ ಪ್ರೊಜೆಕ್ಟ್ ಆಗ್ತಿದೆ, ನೋಡ್ಬೋದು. ಆಫರ್ ಏನೂ ಇಲ್ವಾ ಸದ್ಯಕ್ಕೆ?
ನ್ಯೂ ಇಯರ್ ಆಫರ್ಗೆ ಆಲ್ರೆಡಿ ಒಂದು ಲ್ಯಾಪ್ಟಾಪ್ ಆಲ್ರೆಡಿ ಇದೆ. ಲೆನೋವೋ ಥಿಂಕ್ಪ್ಯಾಡ್ ಸೀರೀಸಲ್ಲಿ X13 ಅಂತ ಹೇಳಿ ಲ್ಯಾಪ್ಟಾಪ್ ಇದೆ. ಓಕೆ i5 10th ಜನರೇಷನ್ ಬರುತ್ತೆ ಅದು. i5 10th ಜನರೇಷನ್ 16 GB ರ್ಯಾಮು 512 GB SSD ಬರುತ್ತೆ ಅದು ನಿಮಗೆ ಕಾಸ್ಟ್ ಬಂದು ಅರೌಂಡ್ 27,000ಗೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಬರುತ್ತೆ. ನ್ಯೂ ಇಯರ್ ಆಫರ್ ರೆಗ್ಯುಲರ್ ಆಗಿ ಲ್ಯಾಪ್ಟಾಪ್ ಒಂದು 31,000 ಇರುತ್ತೆ. ಆ ಲ್ಯಾಪ್ಟಾಪ್ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ಅರೌಂಡ್ 27,000 ಸಿಗುತ್ತೆ ಇವಾಗ. ಸೊ ಈಗ ಅವ್ರು ಬೇಕು ಅಂತಂದ್ರೆ ಎಲ್ಲಿ ಬರಬೇಕು? ಬೇಕಂತಂದ್ರೆ ಡೈರೆಕ್ಟಾಗಿ ನನ್ನ ನಂಬರ್ ಇದೆ, ನಂಬರ್ನ ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ. ಒಂದು ನಾಗರಭಾವಿನಲ್ಲಿ ಆಫೀಸ್ ಇದೆ, ಬೈಟು ಕಾಫಿ ಆಪೋಸಿಟ್ ಇರೋದು ಇದು ಲೊಕೇಶನ್ ಬಂದು. ಅಲ್ಲೇ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡ್ತೀರಾ ಅಂದ್ರೆ ವಿಸಿಟ್ ಮಾಡ್ಬೋದು ಆಫೀಸ್. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇವಾಗ ನನ್ನ ಫ್ರೆಂಡ್ ಶಾಪ್ ತೋರಿಸಾಯಿತು. ನೋಡೋಣ ನೆಕ್ಸ್ಟ್ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋದು ಏನಾದರೂ ಇತ್ತು ಅಂತಂದರೆ, ಸೊ ಹೊಸ ಬಿಸ್ನೆಸ್ಸು ಲೈಕ್ ಇವಾಗ ಹಂಗೆ ಬಲ್ಪ್ ತೋರಿಸೋದ್ವಲ್ಲ ನಮ್ಮಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡು ರಿಮೋಟ್ ಕೂತ್ಕೊಂಡು ಲೈಟ್ ಆಫ್ ಮಾಡೋದು ಲೈಟ್ ಆನ್ ಮಾಡೋಕ್ಕೆ. ಸೊ ಅದೇ ಥರ ಯಾವ್ದಾದ್ರು ಒಂದು ಯೂಸ್ಫುಲ್ ಆಗಿರೋದಿತ್ತು ಅಂತಂದರೆ ತೋರಿಸ್ತೀನಿ. ಲೈಕ್ ಅಂದರೆ ನಮ್ಮಂಥವ್ರಿಗಂತಲ್ಲ, ಲೈಕ್ ಹ್ಯಾಂಡಿಕ್ಯಾಫ್ಟು, ಲೈಕ್ ಆ ಥರದವ್ರಿಗೆ ಪ್ರೆಗ್ನೆನ್ಸಿ ಇರೋರಿಗೆ, ನಮ್ಮಂಥವ್ರು ಆ್ಯಕ್ಚುಲಿ ನಮ್ಮಂಥವ್ರೆ ಜಾಸ್ತಿ ಯೂಸ್ ಮಾಡೋದು. ಸೊ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿ ಸರ್, ಯೂಸ್ಫುಲ್ ಆಗುತ್ತೆ ಏನು ಅಂತ. ಹೌದು, ನಾನು ಫಸ್ಟು ಈ ಕಂಪನಿಯ ಉದ್ದೇಶ ಹೇಳ್ಬಿಡ್ತೀನಿ. ಯಾಕಂದರೆ ಏನು ಕೇಳ್ತಾರೆ ಜನ, ಇವ್ರು ದುಡ್ಡು ಮಾಡೋಕ್ಕೆ ಬಂದ್ರ ಇಲ್ಲ ಸರ್ವಿಸ್ ಮಾಡೋಕ್ಕೆ ಬಂದ್ರ ಅಂತೇಳಿ. ಅಂದರೆ ವಾಟರ್ ವೆಲ್ತ್ ಮ್ಯಾನೇಜ್ಮೆಂಟ್, ನೀರು ಮತ್ತು ಪರಿಸರ ಸಂರಕ್ಷಣೆಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ರೈನ್ ವಾಟರ್ ಫಿಲ್ಟರ್ನ ಇನ್ವೆಂಟ್ ಮಾಡಿದ್ದೀವಿ. ಹಲವಾರು ವಿಚಾರದಲ್ಲಿ ಪ್ರಪಂಚದಲ್ಲೇ ನಂಬರ್ 1. ಇದು ಎಲ್ಲಿ ಇನ್ಸ್ಟಾಲ್ ಮಾಡೋದಂತ? ಮನೆಯಲ್ಲಿ. ಅಂದರೆ ಇದು ಎಕ್ಸಾಂಪಲು ನಿಮ್ಮ ಮನೆ ಟೆರೆಸ್ ಅಂತ ಇರ್ತದೆ. ಓಕೆ, ಮನೆ ಟೆರೆಸ್ಗೆ ತೊಗೊಂಡೋಗಿ ಇಲ್ಲಿ ಫಿಟ್ ಮಾಡ್ತೀರಾ. ಟೆರಾಸಲ್ಲಿ ಓಕೆ, ನಿಮ್ಮ ಮನೆಯದು ಪೈಪ್ ಬರುತ್ತೆ. ಪೈಪ್ನ ಇಲ್ಲೋ ಈ ಕಡೆನ ಯಾವ ಕಡೆ ಬರುತ್ತೋ ಆ ಕಡೆ ಕನೆಕ್ಟ್ ಮಾಡೋದು. ಓಕೆ, ಕ್ಲೀನ್ ವಾಟರ್ನ ಕೆಳಗಡೆ ಕನೆಕ್ಷನ್ ಮಾಡೋದು. ಓಕೆ, ಇದು ವೇಸ್ಟ್ ವಾಟರ್. ಫಿಲ್ಟರ್ ಇಲ್ಲಿಂದ ಬರುತ್ತೆ. ಹೌದು, ಇದು ವೇಸ್ಟ್ ವಾಟರ್. ಎಲ್ಲ ಹೋಗುತ್ತೆ. ಓಕೆ, ವೇಸ್ಟ್ ವಾಟರ್ ನಿಮ್ಮ ಮನೆ ಹೊರಗಡೆ. ಪ್ಯೂರಿಫೈಯರ್ ಥರನೇ ಇದು. ಹೊಸ ಪ್ರಾಡಕ್ಟ್ಸ್ ಏನಿದೆ ಅಂತ ತೋರಿಸ್ತೀನಿ, ಹುಡುಕ್ತಾ ಇದ್ದೀನಿ ನಿಮಗೋಸ್ಕರ. ನೋಡೋಣ, ಕಾಂಪ್ಲೀಟ್ ತೋರಿಸಿ ನೀನು. ಓಪನ್ ಮಾಡಿ. ಕಾರ್ ಬೂಮ್ 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 ಕಾರ್ ಇಲ್ಲಿ ಬ್ರೋ ಎಕ್ಸ್ಪ್ಲೇನ್ ಮಾಡ್ತೀರಾ? ಒಳ್ಳೆ ಸೊಸೆ ತರಿಸ್ಕೊಡ್ತೀರಾ? ಹಾಂ, ಓಕೆ ಬ್ರೋ, ಹೇಳಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿ. ನಿಮ್ಮ ಕಂಪನಿನ ಅಥವಾ ಏನು ಮಾಡಿದ್ದೀರಾ, ಪ್ರಾಡಕ್ಟ್ ಏನೋ ತಂದಿದ್ದೀರಲ್ಲ ಹೇಳಿ. ನಾವಿನ್ನ ಸದ್ಯಕ್ಕೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಯಾವ ಕಾಲೇಜ್ ಸ್ಟೂಡೆಂಟ್ಸು? ಬೆಂಗಳೂರು ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಅಂತ ಕೇರ್ ರೋಡಲ್ಲಿ ಬರುತ್ತೆ. ಸುಮ್ಮನೆ ಒಂದು ಪ್ರಾಜೆಕ್ಟ್ ಅಂತ ತೋರಿಸ್ತಿದ್ದೀರಾ ಇಲ್ಲಿ? ಪ್ರಾಜೆಕ್ಟ್ ಒಂದು ಡೆಮೋಸ್ಟ್ರೇಷನ್. ಸೊ ನಾವು ಇದು ಗಮನದಲ್ಲಿ ಇಟ್ಕೊಂಡು ಏನು ಮಾಡಿದ್ವಿ ಅಂದರೆ, ರೋಡಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಪ್ರಾಣಿಗಳು ಜಾಸ್ತಿ ಆಗುತ್ತೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈ ಥರ ಪ್ರೋಟೋಟೈಪ್ ಮಾಡಿದ್ದೀವಿ. ಸೊ ಇದೇನು ಮಾಡುತ್ತೆ ಅಂದರೆ, ಇದು ಸೆನ್ಸರು. ಇಲ್ಲಿಂದ ಎರಡು ಗಾಡಿಗಳು ಬರುತ್ತೆ ಅನ್ಕೊಳ್ಳಿ ನಿಮ್ಮ ಮುಂದೆ ಇದಕ್ಕಿದಂತೆ, ಅದನ್ನು ಡಿಟೆಕ್ಟ್ ಮಾಡಿ ಓಕೆ ಬೋರ್ಡ್ ಕಲಿಸುತ್ತೆ. ಬೋರ್ಡಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ಹೋಗುತ್ತೆ. ಅವಾಗ ಯೂಸರ್ಗೆ ಒಂದು ನೋಟಿಫಿಕೇಶನ್ ವಾರ್ನಿಂಗ್ ಬರುತ್ತೆ, ಗಾಡಿ ಬರ್ತೈತೆ, ಬಜಾರ್ ಹೊಡಿತೆ, ಇಮಿಡಿಯೇಟ್ ಅಲರ್ಟ್ ಕೊಡುತ್ತೆ. ಅದರಿಂದ ಇವನು ಏನಾಗ್ತಾರೆ, ಆಕ್ಸಿಡೆಂಟಿಂದ ಬಚಾವಾಗ್ತಾನೆ. ಪ್ಲಸ್ ಎಲ್ಲಿಂದ ಬರ್ತೈತೆ ಅಕ್ಯುರೇಟ್ ಲೊಕೇಶನ್ ತೋರಿಸುತ್ತೆ, ಅಲ್ಲಿ ಈ ಡೈರೆಕ್ಷನಿಂದ ಬರ್ತೈತೆ. ಲೊಕೇಶನ್ ಡಿಟೆಕ್ಟ್ ಮಾಡುತ್ತೆ, ಮತ್ತೆ ಸೆನ್ಸರ್ ಕೂಡ ಇದೆ, ಆಟೋ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇದೆ. ಆಟೋ ಬ್ರೇಕಿಂಗ್ ಸಿಸ್ಟಮ್ ಐತೆ. ಸೊ ಔಟ್ಪುಟ್ ಹೆಂಗೆ ಬರ್ತದೆ ತೋರಿಸ್ತದೆ. ಹಿಂಗಿಂದ ಆಬ್ಜೆಕ್ಟ್ ಹಿಂಗೆ ಬರುತ್ತೆ ಅನ್ಕೊಳ್ಳಿ, ಈ ಥರ ಔಟ್ಪುಟ್ ಹಿಂಗೆ ಬಂದು ಮೋಷನ್ ಡಿಟೆಕ್ಟೆಡ್ ಪ್ರಿಸೈಸ್ ಲೊಕೇಶನ್ ಈ ಡೈರೆಕ್ಷನಿಂದ ಬರ್ತೈತೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಣ ಕಾಪಾಡ್ತೀವಿ. ಓಕೆ, ಚೆನ್ನಾಗಿದೆ ಐಡಿಯಾ. ಓಕೆ, ಥ್ಯಾಂಕ್ ಯು. ಇದನ್ನ ನಾವು ಡೂಮ್ ಹೌಸ್ ಅಂತ ಕರಿತೀವಿ. ಸ್ಪೇಸ್ ಇದೆ, ಲಾನ್ ಇದೆ, ಇಲ್ಲ ಟೆರೇಸ್ ಅಲ್ಲಿ ಸ್ಪೇಸ್ ಇದೆ, ಅಲ್ಲೆಲ್ಲ ಹಾಕೋತಾರೆ. ಗಾರ್ಡನ್ ಏರಿಯಾದಲ್ಲಿ ಹಾಕೋತಾರೆ. ಈ ತರ ಟ್ರಾನ್ಸ್ಪರೆಂಟ್ ಇದ್ರೆ ನಿಮ್ದು ಸುಮ್ಮನೆ ಒಂದು ಸಿಟ್ ಔಟ್ ಏರಿಯಾ ಮಾಡ್ಕೋಬಹುದು, ಒಂದು ಪಾರ್ಟಿ, ಒಂದು ಲಂಚ್, ಡಿನ್ನರ್ ಮಾಡ್ಕೋಬಹುದು. ಅದೇ ಈ ಒಂದು ಸೆಟಪ್ಗೆ ಏನು ಕಾಸ್ಟ್ ಆಗುತ್ತೆ? ಇದು ನಮ್ದು ಮಿನಿಮಮ್ ಸೆಟಪ್ ಬಂದು 10x12 ಫೀಟ್. 10x12 ಹೌದು, ಸ್ಪೇಸ್ ಬೇಕು. ಸೊ ಅದು ನಿಮಗೆ ಆಲ್ಮೋಸ್ಟ್ 3 lakhs ಕಾಸ್ಟ್ ಆಗುತ್ತೆ. 3 lakhs ಬರುತ್ತೆ, ಇನ್ಕ್ಲೂಡಿಂಗ್ ನಿಮಗೆ ಎಲೆಕ್ಟ್ರಿಕಲ್ ವರ್ಕ್. ಬಿಸ್ನೆಸ್ ಎಕ್ಸ್ಪೋ ಅಂತಂತೆ, ಬಟ್ ಏನು ಒಳಗೆ ಏನು ಇಲ್ಲ, ಏನೋ ಉಪ್ಪಿನಕಾಯಿ ಮಾಡ್ತಾರೆ. ಹಸು ಐತೆ, ಹಸು ಗಾಡಿ ಮಾಡ. ಇಲ್ಲಿ ನೋಡ್ರಿ, ಇಲ್ಲಿ ಹಸು ಇದೆ. ಇದೊಂದು ಕಾಣಿಸ್ತು, ಇದೇನು ಸ್ಟಾಲ್ ಹಾಕೊಂಡಿದ್ದಾರೆ. ಏಯ್ ಸ್ಟಾಲ್ ಅಲ್ಲ, ಲೈ ಸ್ಟಾಲ್ ಅಲ್ವಾ? ಗೌಡರ ಹಾಕಿ ಅಂತ ಕರೆಕ್ಟಾಗಿ ಓದಿದ್ದೀನಿ. ಯಾರು ಎಕ್ಸ್ಪ್ಲೈನ್ ಮಾಡೋರೇ ಇಲ್ವಲ್ಲ? ನೀನು ಎಕ್ಸ್ಪ್ಲೈನ್ ಮಾಡಿ, ನಾನು ಇಟ್ಕೊತೀನಿ. ಕೇಳೋಣ. ಹ್ಞೂ ಕೇಳ್ಬಿಡು. ನಿಮ್ದೇನು ಪ್ರಾಡಕ್ಟ್? ಸುಮ್ಮನೆ ಒದಗಿದ್ಬಿಟ್ಟದ ಮೇಲೆ ಆಮೇಲೆ ಕ್ಯಾಮ್ರಾ ಹೋಗ್ಬಿಡುತ್ತೆ. ನಿಮ್ದಾಕ ರೀ ಪಾಪ. ಅಲ್ಲ ಮಕ ನೋಡ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಇರಲಿ ಆಯ್ತು. ಅಲ್ಲ ಹಸು ಏನು ಅದು ಪಾಪ ತಿನ್ನೋದಲ್ಲಿ ಬಿಸಿ ಆಗಿದೆ. ಅವರು ತಿನ್ನೋದಲ್ಲಿ ಬಿಸಿ ಹಸು ತಿನ್ನೋದ್ರಲ್ಲಿ ಬಿಸಿ ಇದೆ ಅಂತವನೇ. ಆ್ಯಕ್ಚುಲಿ ಆ ಅಕ್ಕನೂ ಊಟ ಮಾಡ್ತಾ ಇದ್ರು, ಆ ಅಕ್ಕನಿಗೆ ಅಂತ ಅನ್ಕೊಂಡ್ರು ಏನೋ. ಹಸುನ್ ಕೇಳಿ ಎಂತ ಅಂದ್ರು, ಹಸುನ್ ಹೆಂಗೆ ಕೇಳಲಿ, ಅದಕ್ಕೆ ತಿನ್ನೋದಲ್ಲಿ ಬಿಸಿ ಆಗೈತೆ. ಅದು ಅಲ್ಲ, ಅದೇ ಟೈಮ್ಗೆ ಅಕ್ಕನೂ ತಿಂತಿದ್ರೆ ನಾನು ಏನು ಒಪ್ಪ ಮಾಡಲಿ ನೋಡಲ್ಲ. ಹಂಗೆ ಗೊತ್ತಿದ್ರೆ ಅಲ್ಲ ಆನ್ ಆಗುತ್ತೆ, ಅಲ್ಲಿ ಗೊತ್ತಿದ್ರೆ ಆಫ್ ಆಗುತ್ತೆ. ಹೌದಾ? ನೋಡೋ ಮಚ್ಚ, ನೀನು
ಸ್ಟಾಲ್ ಅವನಿಗೆ ಕನ್ನಡನೇ ಬರಲ್ಲ ಅಂತ ಏನಂತ ಎಕ್ಸ್ಪ್ಲೈನ್ ಮಾಡೋಣ ಕೇಳೋಣ ಅಂತ ಅನ್ಕೊಂಡ್ರೆ ಅವ್ನು ನೋಡ್ರೆ ಕನ್ನಡನೇ ಬರಲ್ಲ, ತೆಲುಗು ಬರಲ್ಲ, ಇಂಗ್ಲೀಷು ಬರಲ್ಲ, ಬರೀ ಹಿಂದಿ ಅಷ್ಟೇ. ಕರ್ನಾಟಕಕ್ಕೆ ಬಂದ್ಬಿಟ್ಟು ಕನ್ನಡ ಬರಲ್ಲ ಅಂದ್ರೆ ಹೆಂಗೆ ಕತೆ? ಇಲ್ಲಿ ನೋಡಿ ಇದೇ ಥರ ಪಾನಿಪುರಿ ಮೇಡಮ್, ಹೊರಗಡೆಲ್ಲ ಮಕ್ಳಿಗೆ ಇಸ್ಕೊಡ್ತೀರಾ, ನೀವು ತೊಗೊತೀರಾ, ಯಾವ ಆಯಿಲಲ್ಲಿ ಯಾವತ್ತು ಮಾಡಿರೋ ಗೊತ್ತಾಗಲ್ಲ. ಇಲ್ಲಿ ನೋಡಿ ಆನ್ ಮಾಡಿ ಒಳಗಡೆ ಹಾಕಿ 40 ಸೆಕೆಂಡಲ್ಲಿ ಪೂರಿಯಾಗಿ ಅದೇ ಬರುತ್ತೆ. 20 ಸಾವಿರ 50 ಸಾವಿರ ಓವನ್ ತೊಗೊತೀರಾ, ಓವನಲ್ಲಿ ಕಡಲೆ ಹಾಕಿದ್ರೆ ಉರುಗಡ್ಲೆ ಬರಲ್ಲ. ನಮ್ಮ ಮಿಷಿನಲ್ಲಿ ಹಾಕಿದ್ರೆ ಉರುಗಡ್ಲೆ ಆಗುತ್ತೆ. ಕಡಲೆ ಬೀಜ ಎಲ್ಲ ಏನು ಮಾಡ್ತೀರಾ, ಬಾಣಲೆ ಮೇಲೆ ಫ್ರೈ ಮಾಡ್ತೀರಾ, ಸೀದೋಗುತ್ತೆ ಕಪ್ಪಗಾಗುತ್ತೆ. 4 kg ಎತ್ತಿ ಒಳಗಡೆ ಹಾಕಿ, ಸೀದೋಗೋದು ಕಪ್ಪಗಾಗೋದು, ಆ ಥರ ಏನಾಗಲ್ಲ. ಬ್ರೆಡ್ ಟೋಸ್ಟ್ ಕೂಡ ಮಾಡ್ಬೋದು. 4 ಪೀಸ್ ಕಟ್ ಮಾಡಿ ಒಳಗಡೆ ಹಾಕಿದ್ರೆ ರಸ್ಕ್ ಆಗುತ್ತೆ, ಮೇಲೆ ಇಟ್ಟರೆ ಬ್ರೆಡ್ ಟೋಸ್ಟ್ ಆಗುತ್ತೆ. ತೋರಿಸಿ ನೋಡಿ, ಎಲ್ಲ ನೋಡಿ ಕ್ಲೀನಾಗಿ ಹೇಳ್ತಾರೆ ಇದು ಒಂಥರ ಆಲ್ ಇನ್ ಒನ್ ಮಿಷಿನ್ ಅಂತ. ಸರ್ ಅದೆಲ್ಲಾನು ಇದು ಒಂದೇ ಮಿಷಿನ್ ವರ್ಕ್ ಆಗುತ್ತಾ? ಆ ಥರ ಎಲ್ಲ ಏನಾಗಲ್ಲ. ಇಲ್ಲಿ ನೋಡಿ ಓಕೆ, ಒಂದೇ ಮಿಷಿನಲ್ಲಿ ಹಪ್ಪಳ ನೋಡಿ, ಇಷ್ಟು ದೊಡ್ಡ ಹಪ್ಪಳ ಇದೆಯಲ್ಲ, ಇದು ಡೈರೆಕ್ಟ್ ಹೋಗಲ್ಲ. ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಮುಂದೋಗುತ್ತೆ. ಒಂದು 2 ಸೆಕೆಂಡ್ ಈ ಥರ ಬಿಸಿ ಮಾಡಿ, ಗಟ್ಟಿ ಹಪ್ಪಳ ಬಿಸಿ ಮಾಡಿದ್ರೆ ಏನಾಗುತ್ತೆ, ಮೆತ್ತಗಾಗುತ್ತೆ. ಫೋಲ್ಡ್ ಮಾಡಿ ಒಳಗಡೆ ಹಾಕಿ. ಹಪ್ಪಳ ಮಡ್ಸೋದಲ್ವಾ? ನೋಡಿ 70% ಆಯಿತು. ಇನ್ನು 30% ವಿತೌಟ್ ಆಯಿಲ್ಲು ಇದೇ ಮಿಷಿನಲ್ಲಿ ಏನು ಹಾಕಿದ್ರು, ಹಪ್ಪಳ ಹಾಕಿದ್ರು, ಮಾಡಕ್ಕೆ 30 ಪಾನಿಪುರಿ ಹಾಕಿದ್ರು ಎಲ್ಲನೂ ಆಗುತ್ತೆ ಅಂತ ಹೇಳಿದ್ರು. ಮನೆಯಲ್ಲಿ ಏನು ಮಾಡ್ತೀರಾ, ಕುಕ್ಕರಲ್ಲಿ ಫುಲ್ ಬೆಂದೈತೆ ತಿನ್ಬಿಟ್ಟು ನೋಡಿದ್ರು ಮಿಷಿನಲ್ಲಿ ನೋಡಿ ಒಂದು ವೇಸ್ಟ್ ಆಗಲ್ಲ. ನಿಮಗೆ ಮಸಾಲೆ ಬೇಕಾ, ಒಂದು ಸ್ಪೂನ್ ಎಣ್ಣೆ, ಉಪ್ಪು, ಖಾರ ಪುಡಿ ಮಿಕ್ಸ್ ಮಾಡಿ ಒಳಗಡೆ ಹಾಕಿ 1 ನಿಮಿಷದಲ್ಲಿ ಪಾಪ್ಕಾರ್ನ್ ಆಗಿ ಎಲ್ಲ ಅದೇ ಬರುತ್ತೆ. ಎಲ್ಲ ಐಟಮ್ ಇಕ್ಬಿಡು ಒಳಗೆ ಇಕ್ಬಿಡು. ಹೆಂಗತೈತಿ ನೋಡೋಣ. ಕ್ಯಾಮ್ರಾ ಹಾಕು ಮಚ್ಚ ಒಳಗೆ. ಕ್ಯಾಮ್ರಾ ಹಾಕು, ಏನಾಗುತ್ತೆ ನೋಡೋಣ. 3200 ಇದೆ. ಇಲ್ಲಿ ತಗೊಂಡ್ರೆ 700 ರೂಪಾಯಿ ಡಿಸ್ಕೌಂಟ್ ಇದೆ. ಡಿಸ್ಕೌಂಟ್ 3200 ರೂಪಾಯಿ ಅಂತೆ. 5 ವರ್ಷ ನಾನು 2490. 2490 ರೂಪಾಯಿ ಇವೆಲ್ಲ. ಅವ್ರೇನು ಮಾಡಲ್ಲ, ಇವ್ರು ಕಿಚ್ಚಿ ನೋಡೋ ಭಯ ಆಗೋಯ್ತು ನನಗೆ. ಅದೇನು ಮಾಡಲ್ಲ ಗೊತ್ತಾಯ್ತು. ಸರ್ ಇದು ಎಷ್ಟು ಸಲ ತಿರುಗಬೇಕು ಇದರ ಫುಲ್ ಆಯಿಲ್ ಹಾಕ್ಬೇಕಂದ್ರೆ? ಸರ್ ಇದು 2 ಅವರ್ ತಿರುಗಿದ್ರೆ 2 ಅವರ್ ತಿರುಗಿದ್ರೆ ಒಂದು ಬ್ಯಾಚ್ ಎಣ್ಣೆ ಕಂಪ್ಲೀಟ್ ಆಗುತ್ತೆ. ಈಗ ತೆಗಿತಾ ಇರೋದು ಕೊಬ್ಬರಿ ಎಣ್ಣೆ. ಓಕೆ. ಯಾಕೆ ನೀವು ಎತ್ತಿನ ಗಾಣದಲ್ಲೇ ಮಾಡ್ತಾ ಇದ್ದೀರಾ, ಮಿಷಿನ್ಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಇದು 1 ನಿಮಿಷಕ್ಕೆ 2 ಸುತ್ತು ಬರುತ್ತೆ. ಸಾಮಾನ್ಯ ಒತ್ತಡ ಆಗ್ತಾ ಇದೀವಿ, ಸಾಮಾನ್ಯ ಉಷ್ಣ ಇಲ್ಲಿ ಜನರೇಟ್ ಆಗ್ತಾ ಇರೋದು. ಸೊ ಆಂಬಿಯಂಟ್ ಟೆಂಪರೇಚರ್ ಎಣ್ಣೆ ಉತ್ಪತ್ತಿ ಆದಾಗ ಯಾವುದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಯಿಲ್ ಅಲ್ಲಿ ಸಾಯೋದಿಲ್ಲ. ಸೊ ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಕ್ತು ಅಂತಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಸೊ ಅದಕ್ಕೆ ನಾವು ಈ ಪದ್ಧತಿನಲ್ಲೇ ಮಾಡ್ತಾ ಇದೀವಿ. ಈ ಸಾಂಪ್ರದಾಯಿಕ ಪದ್ಧತಿ ಬೆಂಗಳೂರಿಗೆ ಎಲ್ಲರಿಗೂ ಪರಿಚಯ ಮಾಡಬೇಕು ಅಂತೇಳಿ ಇಲ್ಲಿ ಅರಮನೆ ಮೈದಾನದಲ್ಲಿ ನಾವು ಗಾರ್ಡನ್ ಲೈವ್ ಆಗಿ ಹಾಕಿದ್ದೀವಿ. ಮಿನಿ ಟ್ರ್ಯಾಕ್ಟರ್ ಈ ಥರ ಚಿಕ್ಕ ಟ್ರ್ಯಾಕ್ಟರ್ ಇವತ್ತೇ ನೋಡ್ತಾ ಇರೋದು. ಇಲ್ಲ, ಇವಾಗ ಎಲ್ಲರೂ ಲೈಕ್ ಬಿಗ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ರೀಸೆಂಟಾಗಿ ಮಾರ್ಕೆಟಿಗೆ ಬಂದಿರೋದು ಮಿನಿ ಟ್ರ್ಯಾಕ್ಟ್ರು. ಚೆನ್ನಾಗಿದೆ. ಮಾಡ್ದಾ? ನೋಡಿ ಸಂತೆ ಅಂತ ಇದು. ಸಂತೆ ಒಳಗೆ ಹೋಗೋಣ. ಸಂತೆ ಮುಂದೆ ಒಂದು ಕಾರ್ ನಿಂತಿದೆ. ಅಷ್ಟು ಕಾರ್ದು ಅನ್ಕೊಂಡು ಒಳಗೆ ನಾವು ಹಂಗೆ ಅನ್ಕೊಂಡ್ವಿ, ಕಾರ್ದು ಏನೋ ಪೋಸ್ಟರ್ ಆಗೋರಲ್ಲ ಮಸ್ತಾಗಿರೋದು, ಒಳಗಡೆ ಹೋಗ್ಬೋದು ಅನ್ಕೊಂಡ್ರೆ ಸಂತೆ ನೋಡಿದ್ರೆ ಸಂತೆ. ವರುಣ ಕಾರು ಇದೆಯಾ? ಎಲ್ಲಿ? ಇಲ್ಲಿ ಗಾಯ್ಸ್ ಕಾರ್ ಮಸ್ತು ಸಿಕ್ತು, ಮಸ್ತಾಗಿದೆ ಕಾರ್ ಮಾತ್ರ. ಕೇಳೋಣ ಅವ್ರ ಹತ್ರ. ಕ್ರೇಜಿ ಆಗಿದೆ. ಕೇಳೋಣ. ಕಿಲ್ಲ ಕಿಲ್ಲಾರ ಬರಕ್ಕಿಲ್ಲ. E pra começar o final de semana no traje vou ter que tá chique bacana. Forte, forte, se não tá de lacoste, não sei se vou usar o lacinho ou campana. E o crocodilo está voando no... ಗುರು, ಈ ಒಂದು ಕಾರು ಅಗ್ರಿಕಲ್ಚರಲ್ ಪರ್ಪಸ್ ಕಾರ್ ಅಂದರೆ ನಂಬ್ತೀರಾ? ಕಾರ್ ಸುಮಾರು 850 to 900 kg ಇದೆ. ಸಿ ಬಗ್ಗೆ ಮಾತಾಡೋದಾದ್ರೆ ಈ ಕಾರ್ ಒಂದು 1000 cc ಕಾರು. ಈ ಕಾರ್ನ ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ 70 ರಿಂದ 81 ಕೊಡಲ್ಲ, 7 ರಿಂದ 8 ಮೈಲೇಜ್ ಕೊಡುತ್ತೆ. ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ 22 lakhs ಇಂದ ಸ್ಟಾರ್ಟ್ ಆಗುತ್ತೆ. ಇದೊಂದು ಆಫ್ ರೋಡಿಂಗ್ಗೆ ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು. ಗೈಸ್ ನೋಡಿದ್ರಲ್ಲ, ಇವಾಗ ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡಲ್ಲಿ ಎಕ್ಸಿಬಿಷನಲ್ಲಿ ಏನೇನಿತ್ತು ಅಂತ. ಆಲ್ಮೋಸ್ಟ್ ನನಗೇನು ಅಂಥ ಹೊಸ ಪ್ರಾಡಕ್ಟ್ಸು ಒಂದು ಎಕ್ಸಿಬಿಷನಲ್ಲಿ ಇರಬೇಕಾದಂಥ ಒಂದು ಅಷ್ಟು ಎಕ್ಸೈಟ್ಮೆಂಟ್ ಆಗಿರೋಂಥ ಪ್ರಾಡಕ್ಟ್ಗಳೇನು ಇರಲಿಲ್ಲ. ಅಂದರೆ ಒಂದು ಏನಂತ ಅಂದರೆ ಲೈಕ್ ಆ ಲೈಟು, ಲೈಕ್
ಇಂಟೀರಿಯರ್ಸು ಅದು ಇದು ಎಲ್ಲ ಇತ್ತು, ಬ್ರಿಕ್ಸು ಇಂಟೀರಿಯರ್ಸು. ಸೊ ಏನೋ ಉಪ್ಪಿನಕಾಯಿ, ಏನು ಮಜ್ಜಿಗೆ ಇವೆಲ್ಲ ಮಾತಾಯಿದ್ರು ಎಕ್ಸಿಬಿಷನಲ್ಲಿ. ಸೊ ಅದು ಬಿಟ್ಟರೆ ತುಂಬ ಇಷ್ಟ ಆಗಿದ್ದು ಅಂದರೆ ಒಂದು ಅಗ್ರಿಕಲ್ಚರಲ್ ಕಾರು. ಅದು ಅಗ್ರಿಕಲ್ಚರಲ್ ಕಾರ್ ಅಂದರೆ ನೋಡೋಕೆ ಒಳ್ಳೆ ಸ್ಪೋರ್ಟ್ಸ್ ಕಾರ್ ಥರ ಇದೆ. ಅದು ಆಫ್ ರೋಡಿಂಗ್ ಕೂಡ ಯೂಸ್ ಮಾಡ್ಬೋದು, ಅಗ್ರಿಕಲ್ಚರ್ ಕೂಡ ಯೂಸ್ ಮಾಡ್ಬೋದು. ಸಕ್ಕತ್ತಾಗಿದೆ ಅದು ನೋಡೋಕ್ಕೆ. ಬಟ್ ಆನ್ ರೋಡ್ಗೆಲ್ಲ ಅದು ಪರ್ಮಿಷನ್ ಇಲ್ಲ ಇನ್ನೂ. ಅಂದರೆ ಅಗ್ರಿಕಲ್ಚರಲ್ ಕಡೆ ಯೂಸ್ ಮಾಡ್ಕೊಳ್ಳೋದು. ಈಗ ಸುಮ್ಮನೆ ಅಂದರೆ ಆಫ್ ರೋಡಿಂಗ್ ಎಲ್ಲಾದರೂ, ಫಾರ್ಮ್ ಹೌಸಲ್ಲಿ ಎಲ್ಲಾದರೂ ಓಡಿಸೋ ಥರ. ಮೈಲೇಜ್ ಮಾತ್ರ ಭಾರಿ ಅಲ್ಟಿಮೇಟ್. ಮೈಲೇಜ್ ಮಾತ್ರ ಅಲ್ಟಿ ಹೆಂಗೆ ಅಂದರೆ ಮಿನಿಮಮ್ ಅಂದರೂ 70ರಿಂದ 80 ಕೊಡಲ್ಲ, ಒಂದು 7ರಿಂದ 8 ಕಿಲೋಮೀಟ್ರ್ ಕೊಡುತ್ತಂತೆ ಒಂದು ಲೀಟ್ರಿಗೆ. ಎಲ್ಲಿಂದ ಎಲ್ಲಿಗೆ 7ರಿಂದ 8 ಕಿಲೋಮೀಟ್ರು ನಾವು ತಗೊಂಡೋಗಿ ಏನು ಮಾಡೋಣ. ಒಂದು ಮಿನಿ ಬಸ್ಸು 7ರಿಂದ 8 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ. 20-25 ಜನ ಓಡಾಡ್ಬೋದು. ಇಬ್ಬರೇ ಓಡಾಡೋಕ್ಕಾಗೋದು. ನೋಡಿದ್ರಲ್ಲ, ಬರೀ ಇಬ್ಬರೇ ಓಡಾಡೋಕ್ಕಾಗೋದು. ಹಂಗೂ ಕೇಳಿದ್ವಿ, ನಾನು ಒಂದು ರೌಂಡ್ ಹೋಗ್ಬೋತೀವಿ, ಇಬ್ಬರೇ ಅಲ್ವಾ, ಇಬ್ಬರೇ ಔಟ್ ಬರ್ತೀವಿ ಕೊಡ್ರಿ ಅಂತ. ಕೊಡಲಿಲ್ಲ ಅವರು. ಹೋದ್ರೆ ವಾಪಸ್ ಬರೋಲ್ಲ, ನೀವು ಮುಚ್ಕೊಂಡು ನಡೀರಿ ಮನೆಗೆ ಅಂತ ಕಳಿಸಿದ್ವು. ಸೊ ಇದಾಗಿತ್ತು ಬ್ಯಾಂಗ್ಳೂರ್ ಪ್ಯಾಲೇಸ್ನ ಒಂದು ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ. ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ. ಅದೇ ನಂದು ಅದೇ.